ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ಆರ್ಥಿಕವಾಗಿ ಸದೃಢವಾಗಿರುವವರು ಗ್ಯಾರಂಟಿ ಬಿಟ್ಟುಕೊಡುವಂತೆ ಮನವಿ ಮಾಡಿದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ. ಸಮಿತಿಯಿಂದ ಆಯೋಜಿಸಿದ್ದ ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ ಕರೆ. ಗ್ಯಾರಂಟಿ ಬಿಟ್ಟುಕೊಟ್ಟವರಿಗೆ ಗೌರವಪೂರ್ಣ ಸನ್ಮಾನವೆಂದರು. ತೋಟಿ ಏತ ನೀರಾವರಿ ಯೋಜನೆ ಸದ್ಯದಲ್ಲೇ ಪೂರ್ಣ. ಯೋಜನೆಯಿಂದ ನುಗ್ಗಿಹಳ್ಳಿ ಹಿರಿಸಾವೆ ಹೋಬಳಿಗಳ 25ಕ್ಕೂ ಹೆಚ್ಚು ಕೆರೆಗಳಿಗೆ ಶೀಘ್ರ ನೀರು ಎಂದ ಶಾಸಕ ಬಾಲಕೃಷ್ಣ. ಅತ್ತಿಹಳ್ಳಿಯಲ್ಲಿನ ಶುದ್ಧ ಘಟಕ ಕುಡಿಯುವ ನೀರು ಲೋಕಾರ್ಪಣೆ ವೇಳೆ ಹೇಳಿಕೆ. ಹಾಗೂ ಮಕ್ಕಳ ದೈನಂದಿನ ಜೀವನದಲ್ಲಿ ವಿಜ್ಞಾನದ ತತ್ವಗಳ ಅಳವಡಿಕೆ ಮುಖ್ಯ. ತಮ್ಮ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾಗಿ ಬೆಳಕಿಗೆ ಬಿಒ ದೀಪಾರವರಿಂದ ಸೂಚನೆ. ಹಿರಿಸಾವೆಯಲ್ಲಿನ ವಿಜ್ಞಾನ ಪ್ರಯೋಗ ಪ್ರದರ್ಶನದಲ್ಲಿ ಹೇಳಿಕೆ. ಆರ್ಥಿಕವಾಗಿ ಚೆನ್ನಾಗಿದ್ದು ಅವಶ್ಯಕತೆ ಇಲ್ಲದ ಮಹಿಳೆಯರು ಗ್ಯಾರಂಟಿ ಲಾಭವನ್ನ ಬಿಟ್ಟುಕೊಟ್ಟಲ್ಲಿ ಅಂತಹವರನ್ನು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯು ಸನ್ಮಾನಿಸಿ ಗೌರವಿಸುವ ಕೆಲಸ ಮಾಡುತ್ತದೆ ಎಂದು ಚನ್ನರಾಯಪಟ್ಟಣ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಹಿರಿಯ ವಕೀಲರಾದ ಎಲ್ಪಿ ಪ್ರಕಾಶ್ ಗೌಡ ಹೇಳಿದರು. ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸುತ್ತೋಲೆ ಮೇರೆಗೆ ಪಟ್ಟಣದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ ಮಹಿಳೆಯರಿಗೆ ಶುಭಾಶಯ ಕೋರಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ 5 ಗ್ಯಾರಂಟಿ ಯೋಜನೆಗಳು ಹೆಚ್ಚು ಜನಪ್ರಿಯವಾಗಿದ್ದು, ಸರ್ಕಾರವೀಗ ಆರ್ಥಿಕವಾಗಿ ಚೆನ್ನಾಗಿರುವವರು ಗ್ಯಾರಂಟಿ ಲಾಭವನ್ನ ಬಿಟ್ಟುಕೊಡುವಂತೆ ಮನವಿ ಮಾಡಿದೆ. ತಾಲೂಕಿನಲ್ಲಿಯೂ ತಾವಾಗಿಯೇ ಗ್ಯಾರಂಟಿ ಬೇಡ ಎಂದು ಬಂದವರಿಗೆ ಸಮಿತಿಯು ಅವರನ್ನು ಸನ್ಮಾನಿಸಿ ಗೌರವಿಸುವ ಕೆಲಸ ಮಾಡುತ್ತದೆ. ಸೌಲಭ್ಯಗಳು ನಿಜವಾದ ಅರ್ಹರಿಗೆ ಸಿಗಬೇಕು ಎಂಬುದು ಸರ್ಕಾರದ ಆಶಯವಾಗಿದೆ. ತಾಲೂಕಿನಲ್ಲಿ ಜಿಎಸ್ಟಿ ವ್ಯಾಪ್ತಿಗೆ ಒಳಪಡುವ 300ರಷ್ಟು ಮಂದಿಯನ್ನು ಯೋಜನೆಯಿಂದ ಕೈಬಿಟ್ಟು ಅರ್ಹರಿಗೆ ಅವಕಾಶ ಮಾಡಿಕೊಡಲಾಗಿದೆ ಎಂದರು. ಗ್ಯಾರಂಟಿ ಅನುಷ್ಠಾನ ಸಮಿತಿಯಡಿ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ ಯೋಜನೆಗಳು ಹೆಚ್ಚು ಜನಪ್ರಿಯವಾಗಿದ್ದು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಾಲೂಕು 99% ಗುರಿ ಸಾಧಿಸಿ ಜಿಲ್ಲೆಯಲ್ಲಿಯೇ ಪ್ರಥಮ ಸ್ಥಾನ ಗಳಿಸಿದೆ. ರಾಜ್ಯದಿಂದಲೂ ಪ್ರಶಂಸೆ ಪಡೆದಿದೆ. ಈ ಸಾಧನೆಗೆ ಮುಖ್ಯ ಕಾರಣ ಅಂಗನವಾಡಿ ಕಾರ್ಯಕರ್ತೆಯರ ಶ್ರಮ ಹೆಚ್ಚಿನದ್ದಾಗಿದೆ. ಇನ್ನು ಶಕ್ತಿ ಯೋಜನೆಯನ್ನ ತಿಂಗಳೊಂದಕ್ಕೆ ತಾಲೂಕಿನ 8 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಬಳಸಿಕೊಳ್ತಿದ್ದಾರೆ ಎಂದರು. ಹೆಣ್ಣಿಗೆ ಪೂಜ್ಯ ಸ್ಥಾನಮಾನ ನೀಡಿರುವ ದೇಶ ನಮ್ಮದು. ಹೆಣ್ಣು ಈಗ ಬರೀ ಕುಟುಂಬದ ಕಣ್ಣಲ್ಲ, ಸಮಾಜದ ಕಣ್ಣು. ದೇಶದ ಅಭಿವೃದ್ಧಿಗೆ ಗಂಡಿನಷ್ಟೇ ಸರಿಸಮಾನವಾದ ಕೊಡುಗೆ ಹೆಣ್ಣಿನಿಂದಲೂ ಇದೆ. ಪ್ರತಿ ಕ್ಷೇತ್ರದಲ್ಲಿಯೂ ಸಾಧಕಿಯಾಗಿ ತನ್ನ ಛಾಪು ಮೂಡಿಸಿದ್ದಾಳೆ. ಬಾಹ್ಯಾಕಾಶವನ್ನ ಬಿಡದೆ ಪ್ರತಿ ಕ್ಷೇತ್ರದಲ್ಲಿಯೂ ತನ್ನ ಇರುವಿಕೆಯನ್ನ ಸಾಬೀತುಪಡಿಸಿದ್ದಾಳೆ. ಇದರೊಂದಿಗೆ ಸರ್ಕಾರ ಗ್ರಾಮೀಣ ಭಾಗದಲ್ಲಿನ ಮಹಿಳೆಯರ ಸಬಲೀಕರಣಕ್ಕಾಗಿ 10 ಕಾರ್ಯಕ್ರಮಗಳು ರೂಪಿಸಿದ್ದು, ಕಟ್ಟಕಡೆಯ ಮಹಿಳೆಗೂ ಸರ್ಕಾರದ ಸವಲತ್ತು ಸಿಗಬೇಕು ಎಂಬ ಉದ್ದೇಶ ಹೊಂದಿದೆ ಎಂದರು. ಇವತ್ತು ನಮ್ಮ ಗ್ಯಾರಂಟಿ ಲೀಡರ್ ಸಮಿತಿ ಕಾರ್ಯಕ್ಕೆ ಬಂದು ಸುಮಾರು 2 ವರ್ಷ ಆಗ್ತಾ ಇದೆ. ಲಾಸ್ಟ್ ಇಯರ್ ಕೂಡ ಸಮಿತಿ ಆಚರಣೆ ಮಾಡಿದ್ವಿ, ಇಲ್ಲಿ ಮಾಡಿರಲಿಲ್ಲ. ಇವತ್ತು ನಾವು ನಮಗೆ ರಾಜ್ಯ ಸಮಿತಿಯ ನಿರ್ದೇಶನದ ಮೇರೆಗೆ ಮಾಡಲೇಬೇಕು ಅಂತ ಬಂದ್ರಿಂದ ಕೇಳ್ಕೊಂಡಾಗ ನಮಗೆ ಸಿಡಿ ಅವರು ತುಂಬ ಸಪೋರ್ಟ್ ಮಾಡಿದ್ರು. ದಿನೇಶ್ ಅವರು ಸರ್ ಹಾಸನ ಕಾರ್ಯಕ್ರಮ ಇವರು ಅದೇನು ಗೊತ್ತಿಲ್ಲ ಸರ್, ನಾವು ಮಾಡಲೇಬೇಕು ಅಂತ ಹೇಳಿದಾಗ ಅವರು ಅರಿಬಿರಿ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ನೀವೆಲ್ಲ ನಾವು ಲೇಟ್ ಬಂದು ನೀವು ಕೂಡ ನಮ್ಮಿಂದ ಫಸ್ಟ್ ಬಂದು ಇಲ್ಲಿ ಕಾರ್ಯಕ್ರಮ ಬದುಕಿ ನಿಮಗೆ ನಾವು ಹೃದಯ ಸಲ್ಲಿಸುತ್ತಾ, ಇವತ್ತು ನಾನೊಬ್ಬ ವಕೀಲನಾಗಿ ನೋಡಿದ್ದೀನಿ, ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳ್ತೀವಿ. ಜೊತೆಗೆ ಒಂದು ಹೆಣ್ಣು ಸಮಾಜದ ಮುಖ್ಯವಾಗಿ, ಏಕೆಂದರೆ ಮೊದಲಿತ್ತು ಚಿಕ್ಕ ಮಕ್ಕಳಲ್ಲಿ ಮನೇಲೆ ಮಕ್ಕಳನ್ನ ಆಡ್ಸ್ಕೊಂಡಿರ್ಬೇಕಿತ್ತು, ಮನೇಲೆ ಅಡುಗೆ ಮಾಡಬೇಕಿತ್ತು, ಮನೆ ಬಿಟ್ಟು ಆಚ್ಕೋಗ್ಬಾರ್ದು ಅಂತ ಸಂದರ್ಭ ಹಿಂದೆ ಇತ್ತು. ಇವತ್ತು ಹೆಣ್ಣು ಫಾರ್ ಎಕ್ಸಾಂಪಲ್ ನೋಡಿ, ನಾನು 3 ಡಿಗ್ರಿ ತೊಗೊಂಡಿದ್ದೀನಿ. ನಿನ್ನ ಮಿಸ್ಸಸ್ SSF ಸ್ಟಾರ್ಟಿಂಗ್ ಬಂದಾಗ ಅವಳಿಗೆ ಸದ್ಯ ಬರ್ತಿತ್ತಲ್ಲ. ಇವತ್ತು ನಾನು ಏನು ಮಾಡಲ್ಲ, ನಾವು ವಕೀಲನಾಗಿ ಎಲ್ಲ ಪಾರ್ಟಿಸಿಯನ್ಸ್ ಎಲ್ಲ ಇರ್ತೀವಿ. ಬ್ಯಾಂಕ್ ಹೋಗಿ ಅವಳೆ ಅಕೌಂಟ್ ತಂದ್ರೆ ಎಲ್ಲ ಅವಳೇ ಮಾಡ್ತಾರೆ. ಅಂದರೆ ಅಷ್ಟು ಹೆಣ್ಣಿಗೆ ತುಂಬ ಮಹತ್ವ ಇದೆ. ಜೊತೆಗೆ ಇವತ್ತು ಏನಾಗಿದೆ, ನಮ್ಮ ಸರ್ಕಾರ ಕೂಡ ಸಮಾಜದಲ್ಲಿ ಮಹಿಳಾ ಸಬಲೀಕರಣವನ್ನು ಮಾಡಬೇಕು ಅಂತೇಳಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ತುಂಬ ನಮ್ಮ ಸರ್ಕಾರ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೆ. ವಿಶೇಷ ಹೆಣ್ಣಿಗೆ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಕೂಡ ಈ ಸಮಾಜ ಎಲ್ಲ ಅವಕಾಶ ಸಿಗಬೇಕು. ಜೊತೆಗೆ ನಮ್ಮ ಗ್ಯಾರಂಟಿ ಏನು ಬರ್ತಾ ಇದೆ ಅನುಷ್ಠಾನ ಸಮಿತಿಯಿಂದ 5 ಯೋಜನೆಗಳಲ್ಲಿ ಅನ್ನಭಾಗ್ಯ, ವಿಶೇಷವಾಗಿ ಗೃಹಲಕ್ಷ್ಮಿ ಮೇಡಮ್, ಗೃಹಲಕ್ಷ್ಮಿ ಏನಾದ್ರು ನಮ್ಮ ತಾಲೂಕಿನಲ್ಲಿ ನಾವು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಇದ್ದೀವಿ ಅಂದ್ರೆ ಅದಕ್ಕೆ ಮುಖ್ಯ ನೀವುಗಳು ಅಂಗನವಾಡಿ ಕಾರ್ಯಕರ್ತರು.
ಯಾಕೆಂದರೆ ನಾವು ನೋಡ್ತೀವಿ ನಿಮ್ಗೆ ಎಷ್ಟು ರಿಸ್ಕ್ ಇದೆ ಅಂತ ಹೇಳ್ಬಿಟ್ಟು 81,111 ಜನ ನಮ್ಗೆ ಹಿಂದೆ ಸಿಡು ಮೇಡಮ್ ಅವ್ರು ಇಂದಿರಾ ಅವರಿದ್ರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಮಗೆ. ಈಗೆಲ್ಲ ಮೇಡಮ್ ಅವ್ರು ಹೇಳ್ತಾ ಇದ್ರು. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯ ಕಾರ್ಯದರ್ಶಿ ತಾಲೂಕು ಪಂಚಾಯಿತಿ ಇಒ ಜಿಆರ್ ಹರೀಶ್ ಗೌಡ ಮಾತನಾಡಿ, ಸಾಕಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಡಿ ಹಣವನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಕುಟುಂಬಕ್ಕೆ ಅಗತ್ಯ ಔಷಧಿ ಕೊಳ್ಳಲು ಮತ್ತೆ ಕೆಲವರು ದೇವಸ್ಥಾನಗಳ ನಿರ್ಮಾಣಕ್ಕೆ ದೇಣಿಗೆ ನೀಡಿದ್ದಾರೆ. ಅಗತ್ಯವಿರುವ ಮಂದಿಯಷ್ಟೇ ಯೋಜನೆಯ ಲಾಭ ಪಡೆಯಬೇಕು. ಸಮಿತಿಯ ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಉಳ್ಳವರಿಗೆ ನೀಡುವುದು ಬೇಡ ಎಂದು ತೀರ್ಮಾನಿಸಿ ರಾಜ್ಯ ಮಟ್ಟಕ್ಕೆ ಕಳುಹಿಸಿಕೊಡಲಾಗಿದೆ ಎಂದರು. ಮಹಿಳಾ ದಿನಾಚರಣೆ ಅಂಗವಾಗಿ ಕೆಲ ಅಂಗನವಾಡಿ ಕಾರ್ಯಕರ್ತೆಯರು ಮಹಿಳೆಯರಿಗೆ ಶುಭಾಶಯ ಕೋರಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಈ ವೇಳೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಾದ ಮಿಲ್ಟ್ರಿ ಮಂಜು, ಕಾಂತರಾಜ್ಪುರ ನಾಗೇಶ್, ಆನೆಕೆರೆ ರಂಗಸ್ವಾಮಿ, ಅಳ್ಳಪುರ ನಾಗೇಶ್, ಕೆಂಪೇಗೌಡ, ವೆಂಕಟೇಶ್ ಸೇರಿ ಸಿಡಿಪಿಒ ದಿನೇಶ್, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಗಿರೀಶ್ ಇದ್ರು. ಯತ್ರ ನಾರಾಯಣತೆ ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಮನುಸ್ಮೃತಿನಲ್ಲಿ ಹೇಳಿದ್ದಾರೆ. ಎಲ್ಲಿ ಮಹಿಳೆಯರನ್ನ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ನಮ್ಮ ಸಿಡಿಪಿಯವರವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಮಹಿಳೆ ಮನೆಯ ಆಧಾರ ಸ್ತಂಭ, ತೊಟ್ಟಿಲನ್ನು ತೂಗುವ ಕೈ, ಜಗತ್ತನ್ನು ಕೂಡ ಆಳಬಲ್ಲದು ಎಂಬುದನ್ನು ತೋರಿಸಿಕೊಟ್ಟಂತಹ ಪ್ರಧಾನಿಯನ್ನ ಕಂಡ ದೇಶ ನಮ್ಮದು. ಸತತ 11 ವರ್ಷಗಳ ಕಾಲ ಈ ದೇಶವನ್ನು ಆಳಿದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರನ್ನ ನಾವು ಕಂಡಿದ್ದೇವೆ. ಒಂದು ರಾಷ್ಟ್ರದ ಪರಮೋಚ್ಚ ಹುದ್ದೆಯನ್ನ ಅಲಂಕರಿಸಿದಂತಹ ದ್ರೌಪದಿ ಮುರ್ಮುರವರನ್ನ ನಾವೀಗ ಕಾಣ್ತಾ ಇದ್ದೇವೆ. ಕಲ್ಪನಾ ಚಾವ್ಲಾ ಅವರ ಹೆಸರನ್ನ ಕೇಳಿದಿರಿ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಅಧ್ಯಕ್ಷರಾಗಿ ಮಹಿಳೆ ಕೆಲಸ ಮಾಡಿದ್ದಾಳೆ, ಪೈಲಟ್ ಆಗಿ ಕೆಲಸ ಮಾಡಿದ್ದಾಳೆ, ಬಸ್ ಕಂಡಕ್ಟರ್ ಆಗಿ ಕೆಲಸವನ್ನ ಮಾಡಿದ್ದಾಳೆ. ಮಹಿಳೆ ಪತ್ನಿಯಾಗಿ, ತಾಯಿಯಾಗಿ, ಮಗಳಾಗಿ, ಸಹೋದರಿಯಾಗಿ ಎಲ್ಲ ಪಾತ್ರವನ್ನ ನಿರ್ವಹಿಸ್ತಕ್ಕಂಥ ಸಮರ್ಥರಿದ್ದಾಳೆ. ಆ ಮಹಿಳೆಗೆ ನಿಜವಾಗ್ಲೂ ಸಲ್ಲಬೇಕಾದಂತಹ ಗೌರವ ಇತ್ತೀಚಿನ ದಿನಗಳಲ್ಲಿ ಸಲ್ತಾ ಇದೆ ಅಂತ ನಾನಾದ್ರೂ ಭಾವಿಸ್ತೇನೆ. ನಮ್ಮ ಜನ ಸರ್ಕಾರ, ಕರ್ನಾಟಕ ರಾಜ್ಯದ ಮಾನ್ಯ ಸಿದ್ದರಾಮಯ್ಯರವರ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದಿದೆ. ದುಡ್ಡು ತುಂಬಾ ಸೇವ್ ಆಗಿದೆ. ಅದನ್ನ ನಾವು ಬೇರೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ನಮಗೆ ಬರ್ತಾ ಇದೆ. APL ಅಂತ ಏನಿಲ್ಲ, BPL ಅಂತ ಏನಿಲ್ಲ. ಅದ್ರಲ್ಲಿ IT GST ಪೇ ಮಾಡೋರಿಗೆ ಮಾತ್ರ ಬಿಟ್ಟು ಎಲ್ಲರಿಗೂ ಬರ್ತಾ ಇದೆ. ಎಲ್ಲರೂ ತಗೋಬಹುದು ಅದನ್ನ. ಅದರಲ್ಲಿ ನನಗೆ ಅಫಿಷಿಯಲಿ ನನಗೆ ಅದು ಹೆಚ್ಚಿಗೆ ಯೂಸ್ ಆಗದೆ ಇರ್ಬೋದು. ಬಟ್ ನನ್ನ ಅತ್ತೆ ತಂಗಿ ಅಂದರೆ ನಮ್ಮ ಮಾವ ಇದ್ದಾರಲ್ಲ, ಅವ್ರ ತಮ್ಮನ ಹೆಂಡತಿ ಪಾಪ ಅವ್ರು ಅಂಗವಿಕಲೆ, ಮತ್ತೆ ಅವ್ರ ಮಗಳು ಅಂಗವಿಕಲೆ. ಅವ್ರ ಮನೇಲಿ 3 ಜನ ಗಂಡು ಮಕ್ಳು ಇದ್ದಾರೆ, ಯಾರು ನೋಡ್ತಾ ಇಲ್ಲ ಅವ್ರಿಗೆ ಈ ದುಡ್ಡು ಬರ್ತಾ ಇರೋದ್ರಿಂದ ಅದ್ರ ಜೊತೆಗೆ ಅವ್ರಿಗೆ ಅಂಗವಿಕಲರದ್ದು ಒಂದಿಷ್ಟು ದುಡ್ಡು ಬರುತ್ತೆ. ಅವ್ರು ಯಾರನ್ನು ಕೇಳ್ತಾ ಇಲ್ಲ, ನೀನು ನೋಡ್ಲಿಲ್ಲ ಅಂತ ಯಾರನ್ನೂ ಕೇಳ್ತಾ ಇಲ್ಲ. ಆ ದುಡ್ಡಿಂದ ಒಳ್ಳೆ ರೀತಿ ಜೀವನ ಮಾಡ್ತೀವಿ. ಯಾಕೆ ಅವ್ರಿಗೆ ಏನು ಅಂದರೆ ತುಂಬಾ ಬಡವರು ಇರೋರಿಗೆ, ತುಂಬಾ ಕೈಲಾಗದೆ ಇರೋರಿಗೆ ತುಂಬಾ ಅನುಕೂಲ ಆಗಿದೆ. ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು. ಇನ್ನು ಬಡ ಮಹಿಳೆಯರು ಯಾಕೆ ಅಂದರೆ ದುಡ್ಡಿರೋರು ಎಲ್ಲರೂ ಹೋಗ್ತಾರೆ ಟ್ರಿಪ್ಪು. ಅಟ್ಲೀಸ್ಟ್ ಅವರು ಔಟ್ ಆಫ್ ಸ್ಟೇಟ್ಗೂ ಹೋಗ್ತಾರೆ, ಔಟ್ ಆಫ್ ಕಂಟ್ರೀಸ್ಗೂ ಹೋಗ್ತಾರೆ ದುಡ್ಡಿರೋ ಅಂತವ್ರು. ಮುಖ್ಯಮಂತ್ರಿ ಇರ್ಬೋದು, ಬಟ್ ಒಂದು ಹಳ್ಳಿದು ಪ್ರತಿಯೊಂದು ಮನೆಯಲ್ಲಿ ಎಷ್ಟು ಜನ ಒಂದು ಮಗು ಇದೆ ಅಂದ್ರೆ ಒಂದು ಪ್ಲೇಸ್ ಅಲ್ಲಿ ಒಂದು ಮನೆ ಇದೆ ಅಂದ್ರೆ, ಈಗ ನೀವು ನೋಡಿರ್ಬೋದು ತೋಟದ ಮನೆಗಳೆಲ್ಲ ಇರುತ್ತೆ, 1 ಕಿಲೋಮೀಟರ್ ಜಮೀನಲ್ಲಿ ಮನೆ ಕಟ್ಟಿರ್ತಾರೆ. ಆ ಒಂದು ಪ್ಲೇಸ್ಗೆ ಹೋಗಿ ಆ ಮನೆ ಸರ್ವೆ ಮಾಡಿ ಒಂದು ಮಾಹಿತಿ ಫುಲ್ ಇರುತ್ತೆ. ಅದೇ ರೀತಿ ಸರ್ಕಾರ ಈಗ ಗ್ಯಾರಂಟಿ ಯೋಜನೆ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಯುವ ಯೋಜನೆ ಇರ್ಬೋದು, ಮಾಡ್ಲಿ, ಬೇಡ ಅಂತ ಹೇಳಲ್ಲ. ಬಡವ್ರಿಗೆ ಮಾಡ್ಲಿ. ಈಗ ₹1,00,000 ಸಂಬಳ ತರ್ತಾರೆ, ಅವ್ರಿಗೂ ಫ್ರೀ ಯೋಜನೆ ಇರುತ್ತೆ. 10,000 ತರ್ತಾರೆ, ಅವ್ರಿಗೂ ಫ್ರೀ ಯೋಜನೆ ಇರುತ್ತೆ. ವಯಸ್ಸಾದವರು ಇರ್ತಾರೆ, ಮುದುಕಿರು ಇರ್ತಾರೆ, ಇಂಥವ್ರಿಗೆ ಲೀಸ್ಟ್ ಮಾಡ್ಕೊಡಿ ಅಂದ್ರೆ ನಾವು ಅಂಗನವಾಡಿ
ಅಂಗನವಾಡಿ ಟೀಚರ್ ಇಷ್ಟೇ ಲಿಸ್ಟ್ ಮಾಡೋಂಥವ್ರು ಅದನ್ನ ಲಿಸ್ಟ್ ಮಾಡ್ಕೊಡಲ್ವಾ? ಮಾಡಲಿ ಸರ್ಕಾರ. ಒಂದು ಅಂಗನವಾಡಿ ಟೀಚರ್ ಇಷ್ಟೇ ಮಾಡಬೇಕಾದ್ರೆ ಒಂದು ಯಾರು ಒಂದು ಗಂಡು ಮಕ್ಕಳು ಅಥವಾ ಸೊಸೆಯಂದಿರು ಅಥವಾ ಹೆಣ್ಮಕ್ಳು ನೋಡ್ಕೊತಾರಲ್ವಾ ಅಂತರ್ಗೆ ಆದಂತ ಒಂದು ಅವ್ರಿಗೆ ಏನ್ ಕಿಟ್ ಇರುತ್ತೆ ಅದನ್ನ ಕೊಡ್ಲಿ. ನಾವು ಅದನ್ನು ಸಹ ಲೀಸ್ಟ್ ಮಾಡ್ತೇವೆ. ಅದು ಬಿಟ್ಟು ಸರ್ಕಾರ ಫ್ರೀ ಯೋಜನೆ ಮಾಡ್ತಾರೆ. ವಯಸ್ಸಾಗಿದೆ ಬಸ್ ಹತ್ತಕ್ಕಾಗಲ್ಲ. ನಾವು ನೋಡ್ತೀವಿ ಬಸ್ಸಲ್ಲಿ ನಮ್ಮಂತವ್ರು ಬೇಗ ಹತ್ಬಿಟ್ಟು ಫ್ರೀ ಇದೆ ಅಂತ ವಯಸ್ಸಾದ್ರೆ ತಳ್ತಾರೆ. ಕಂಡಕ್ಟರ್ ಅದೇ ಯಾಕಮ್ಮ ಬಂದಿದೆ ಸಹಾಯಕ್ಕೆ ಇಲ್ಲಿ ಹತ್ತಕ್ಕಾಗಲ್ಲ ಬಸ್ಸಿಗೆ ಬಂದಿದೆಯಲ್ಲ ಬೇಗ ಅಂತ ಕಂಡಕ್ಟರ್ ಬೈತಾರೆ. ಅದನ್ನ ನಾವು ನೋಡಿದೀವಿ. ಫ್ರೀ ಯೋಜನೆ ಮಾಡ್ಲಿ. ಪ್ರತಿಯೊಂದಕ್ಕೂ ಒಂದು ಹಳ್ಳಿಗೆ ಒಂದು ಅಂಗನವಾಡಿ ಟೀಚರ್ ಕೆಲಸ ಮಾಡ್ತಾ ಇದ್ದಾಳೆ ಅಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ. ಒಂದು ಮನೇಲಿ BPL ಕಾರ್ಡ್ ಇರೋರ್ಗು ಸೇಮ್ ಅದೇ ಇದು ಕೊಡ್ತೀರಾ, APL ಇರೋರ್ಗು ಸೇಮ್ ಪರಿಹಾರ ಕೊಡ್ತೀರಾ? ಬೇಡ. ಅದ್ ನಮ್ಗೆ ಏನಂದ್ರೆ ಬಡ ವಿದ್ಯಾರ್ಥಿಗಳು ಇರ್ತಾರೆ. ಆಮೇಲೆ ತಾಯಿಗಳು ಕೂಡ ಗಮನಿಸದ ಆಗ್ತಾ ಇರುವಂತ ಕೆಲಸಗಳು ನಡೀತಾ ಇದ್ದಾವೆ. ಹೆಣ್ಣು ಮಕ್ಕಳಿಗೆ ಏನಿದೆ ಅಂದ್ರೆ ನಾವು ಸ್ಟ್ರಾಂಗ್ ಇಲ್ಲ ಅಂತಲ್ಲ, ಕೆಲವೊಂದು ವಿಚಾರದಲ್ಲಿ ಈ ದೌರ್ಜನ್ಯ ತುಂಬಾ ಅತಿಯಾಗಿ ಹೋಗ್ತಾ ಇದೆ. ಅದು ಒಂದು ಅದ್ರ ಬಗ್ಗೆ ತುಂಬಾ ಹೋರಾಟನೂ ಮಾಡಬೇಕು, ಅದನ್ನ ಖಂಡಿಸ್ಬೇಕು. ಅದ್ರ ಬಗ್ಗೆ ಸರ್ಕಾರನೂ ಕೂಡ ಕ್ರಮ ತಗೋಬೇಕು, ಅಧಿಕಾರಿಗಳು ಕೂಡ ಅದನ್ನ ಗಮನ ವಹಿಸ್ಬೇಕು. ಅದರಲ್ಲೂ ನಮ್ಮ ತಾಲೂಕಲ್ಲಿ ನಮ್ಗೆಲ್ಲ ಗೊತ್ತಿರೋ ವಿಚಾರ, ಮತ್ತೆ ಮತ್ತೆ ಅದನ್ನ ಹೇಳೋದು ಬೇಡ. ಯಾಕೆ ಅಂತಂದ್ರೆ ನಮ್ಮ ಊರು ಅಲ್ವಾ. ನಾವು ಯಾವತ್ತೂ ಹೆಣ್ಮಕ್ಳು ಏನ್ರಲ್ಲೂ ಕಡಿಮೆ ಇಲ್ಲ. ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಸರ್ ಹೇಳಿದ್ರು 10 ರೂಪಾಯಿನ ಉಳಿಸ್ತಾರೆ ಫೈನಾನ್ಸ್ ಮಿನಿಸ್ಟರ್ ಅಂತ. ಸತ್ಯ, ಅದು ಫೈನಾನ್ಸ್ ಮಿನಿಸ್ಟರ್ ಯೋಗ್ಯನೇ. ಆದ್ರೂ ಹೆಣ್ಮಕ್ಳಿಗೆ ಇದೊಂದು ತುಂಬಾ ಸಂತೋಷದ ವಿಚಾರ ಅಂತಂದ್ರೆ ಮಹಿಳಾ ದಿನಾಚರಣೆ. ನೋಡಿ, ನಮ್ಮ ದಿನಾಚರಣೆ ನಾವ್ ಆಚರಣೆ ಮಾಡ್ಕೋಬೇಕು. ನಾವೇ ಎಷ್ಟು ಚೆನ್ನಾಗಿ ಬೆಳಗ್ಗೆ 9:30 ಹೇಳಿದ್ರು ನಮ್ಗೆ ಎದ್ದೊಬ್ಬಿಂದ ರೆಡಿ ಆಗನ್ನ ಮೇಕಪ್ ಮಾಡ್ಕೊಂಡು ರೆಡಿ ಆಗನ್ನ ಓಡ್ ಬರೋದೇ ಆಗೋದು. ನಮ್ಮ ದಿನಾಚರಣೆಗೆ ನಾವು ಹಿಂದೆ ಇರಬಾರ್ದು ಅಂತ. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಸರ್ ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ತಾಲೂಕಿನ ತೋಟಿ ಏತ ನೀರಾವರಿ ಯೋಜನೆಯ ಕಾಮಗಾರಿ ಸದ್ಯದಲ್ಲೇ ಪೂರ್ಣಗೊಳ್ಳಲಿದ್ದು, ಮುಂಬರುವ ಹಂಗಾಮಿನಲ್ಲಿ ಯೋಜನೆಗೆ ಚಾಲನೆ ನೀಡುವ ಮೂಲಕ ನುಗ್ಗೇಹಳ್ಳಿ ಮತ್ತು ಹಿರಿಸಾವೆ ಹೋಬಳಿಗಳ 25ಕ್ಕೂ ಹೆಚ್ಚು ಕೆರೆಗಳಿಗೆ ನೀರು ಹರಿಸಲಾಗುತ್ತದೆ ಎಂದು ಶಾಸಕ CN ಬಾಲಕೃಷ್ಣ ತಿಳಿಸಿದರು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಅತ್ತಿಹಳ್ಳಿ ಗ್ರಾಮದಲ್ಲಿ ಸುಮಾರು 10 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದ ನೂತನ ಶುದ್ಧ ನೀರಿನ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು, ತೋಟಿ ದಿಡ್ಗ ಏತ ನೀರಾವರಿ ಯೋಜನೆಗಳು ಕಾರ್ಯಗತಗೊಂಡ್ರೆ ತಾಲೂಕಿನಲ್ಲಿ 100ಕ್ಕೆ 100ರಷ್ಟು ನೀರಾವರಿ ಯೋಜನೆಗಳು ಪೂರ್ಣಗೊಂಡಂತಾಗುತ್ತದೆ. ಚನ್ನರಾಯಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಅರ್ಲಾಪುರ ಬಳಿ ರೈತರ ಪರಿಹಾರದ ಸಮಸ್ಯೆಯಿಂದ ಯೋಜನೆ ಪೂರ್ಣಗೊಳ್ಳಲು ವಿಳಂಬವಾಗಿತ್ತು. ಈಗ ರೈತ ಸಂಘದ ಮುಖಂಡರು ಹಾಗೂ ರೈತರೊಂದಿಗೆ ಮಾತುಕತೆ ನಡೆಸುವ ಮೂಲಕ ಸಮಸ್ಯೆ ಬಗೆಹರಿಸಲಾಗಿದೆ. ಸದ್ಯದಲ್ಲೇ ಕಾಮಗಾರಿಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಲಾಗುತ್ತದೆ ಎಂದರು. ದಿಡ್ಗ ಏತ ನೀರಾವರಿ ಯೋಜನೆಗೆ ಸರ್ಕಾರದಿಂದ ಸುಮಾರು 74 ಕೋಟಿ ರು ಅನುದಾನ ಬಿಡುಗಡೆಯಾಗಿದೆ. ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಕಾಮಗಾರಿ ಪ್ರಾರಂಭಗೊಳ್ಳುತ್ತದೆ. ಗ್ರಾಮದ ಮುಂಭಾಗದ ಕೆರೆಗೆ ಮುಂಬರುವ ಹಂಗಾಮಿನಲ್ಲಿ ತೋಟಿ ಏತ ನೀರಾವರಿ ಯೋಜನೆ ಮೂಲಕ ನೀರನ್ನು ಹರಿಸಿ ತುಂಬಿಸಲಾಗುತ್ತದೆ. ಗ್ರಾಮದಲ್ಲಿ ಗ್ರಾಮಸ್ಥರ ಬಹುವರ್ಷಗಳ ಒತ್ತಾಯದಂತೆ ಸುಮಾರು 10 ಲಕ್ಷ ರು ವೆಚ್ಚದಲ್ಲಿ ಶುದ್ಧ ನೀರಿನ ಘಟಕವನ್ನು ನಿರ್ಮಾಣ ಮಾಡಿ ಉದ್ಘಾಟಿಸಲಾಗಿದೆ. ನಿರ್ವಹಣೆಗೆ ಹೆಚ್ಚಿನ ಒತ್ತು ನೀಡುವಂತೆ ಗ್ರಾಮಸ್ಥರಿಗೆ ಮನವಿ ಮಾಡಿದರು. ಗ್ರಾಮದಲ್ಲಿ ಸುಮಾರು 65 ಲಕ್ಷ ರುಗಳನ್ನು ಆರೋಗ್ಯ ಕೇಂದ್ರ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ನೀಡಲಾಗಿದೆ. ಜೊತೆಗೆ ವಿವಿಧ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಮತ್ತು ಬಡಾವಣೆಗಳ ನಿರಂತರ ವಿದ್ಯುತ್ ಸಂಪರ್ಕ ರಸ್ತೆಗಳ ಅಭಿವೃದ್ಧಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಗಮನ ಹರಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೃಷಿಪತ್ತಿನ ಮಾಜಿ ಅಧ್ಯಕ್ಷ, ಹಾಲಿ ನಿರ್ದೇಶಕ ಹುಲಿಕೆರೆ ಸಂಪತ್ ಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಹಿರಿಯಣ್ಣಗೌಡ, ಅನಿತಾ ಮಹೇಶ್, ಮುಖಂಡರಾದ ನಾಗರಾಜ್, ಕುಮಾರ್, ಧನಂಜಯ್, ರಕ್ಷಣಾ ವೇದಿಕೆ ವೇಣುಗೋಪಾಲ್, ಸಂತೋಷ್, ಅಶೋಕ್, ಮಧು, ರವಿ, ನಾಗ, ದಯಾನಂದ್, ಗೋವಿಂದ್, ಸ್ವಾಮಿ, ಮರಿಯಣ್ಣ, ಚೆಲ್ವಯ್ಯ, ಶೇಖರ್, ಅಶೋಕ್, ನರಸಿಂಹಗೌಡ, ದಿನೇಶ್, ವಿಕಾಸ್, ಈರೇಗೌಡ, ದೇವರಾಜ್, ಚಂದನ್, ಹರ್ಷ, ರಂಗಯ್ಯ, ರಾಮಣ್ಣ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ನಮನಗಳನ್ನು ಸಲ್ಲಿಸುತ್ತಾ ಈಶ್ವರ ದೊಡ್ಡಮ್ಮ ದೇವಿಗೆ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಜಾತ್ರಾ ಮಹೋತ್ಸವದ ಶುಭ ದಿವಸ ನಮ್ಮ ಗ್ರಾಮದಲ್ಲಿ ಶುದ್ಧ ನೀರು ಘಟಕವನ್ನು ಉದ್ಘಾಟನೆಯನ್ನು ಸಂತೋಷದಿಂದ ನೆರವೇರಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಹಿರಿಯಣ್ಣವರು, ಮಹೇಶ್ ಅವರು ಹಾಗೂ ಹಾಲಿ ಮಾಜಿ ಎಲ್ಲ ಸದಸ್ಯರು, ಗ್ರಾಮದ ಎಲ್ಲ ಪ್ರಮುಖರು ಅವರ ಸಂದರ್ಭದಲ್ಲಿ ಪೂಜಾ ಅರ್ಚಕರ ಒಂದು ಪೂಜಾ ವಿಧಿವಿಧಾನಗಳಿಂದ ಉದ್ಘಾಟನೆಯನ್ನು ಮಾಡಿದ್ದೇವೆ. ಸುಮಾರು 5-6 ವರ್ಷಗಳಿಂದ ನಾವು ಬೇಡಿಕೆಯನ್ನು ಸಲ್ಲಿಸಿದರೆ ಅದಕ್ಕೆಲ್ಲ ಕಾಲ ಕೂಡಿ ಬರಬೇಕು. ಅಂದರೆ ಮದುವೆ ಮಾಡೋಕ್ಕೂ ಕಾಲ ಕೂಡಿ ಬರಬೇಕು, ಮನೆ ಕಟ್ಟೋಕ್ಕೂ ಕಾಲ ಕೂಡಿ ಬರಬೇಕು. ಇವತ್ತು ಆ ಕಾಲ ಕೂಡಿ ಬರೋ ಸಲುವಾಗಿ ನೀವು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀವಿ. ಸಾಮಾನ್ಯವಾಗಿ ಹತ್ತಿಹಳ್ಳಿಗೆ ಬಹುತೇಕ ಅಭಿವೃದ್ಧಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದೀವಿ. ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ತಾವರೆಕೆರೆ ರಸ್ತೆ ಇರ್ಬೋದು, ಮೇಲ್ಭಾಗದ ಸುಮಾರು
ಶಾಲಾ ಕಟ್ಟಡ, ಅಲ್ಲಿ ಶುದ್ಧ ನೀರು ಘಟಕ, ಅದೇ ರೀತಿ ಬೈರಾಪುರದ ಒಂದು ರಸ್ತೆ ಇರ್ಬೋದು, ಆ ಭಾಗಕ್ಕೂ ಕೂಡ ನಿರಂತರ ಸೌಲಭ್ಯನೂ ಕೂಡ ಮತ್ತು ಪೂಜೆಯನ್ನು ನೆರವೇರಿಸಿದ್ದೀವಿ. ಇವತ್ತು ಮುಂದಿನ ದೇವಸ್ಥಾನದ ಒಂದು ಕಾಂಪೌಂಡ್ ನಿರ್ಮಾಣಕ್ಕೂ ಕೂಡ ಅವಕಾಶವನ್ನು ಮಾಡಿದ್ದೀವಿ. ಕಾಲೋನಿ ಸಮುದಾಯ ಭವನ ಕೂಡ ಪೂರ್ಣಗೊಳ್ಳುವಂಥ ಅವಕಾಶವನ್ನು ಮತ್ತು ಇನ್ನೊಂದು 3 ಲಕ್ಷ ಅನುದಾನ ನೀಡಿದ್ದೀವಿ. ಇನ್ನೊಂದು ದೇವಸ್ಥಾನದೊಂದು ಇದಿದೆ, ಅದನ್ನು ಕೂಡ ನೀಡುವಂಥ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಸುಮಾರು 65 ಲಕ್ಷ ರೂಪಾಯಿದು ಆಯುಷ್ಮಾನ್ ಸ್ವಾಸ್ಥ್ಯ ಯೋಜನೆ ಕಟ್ಟಡವನ್ನು ಕೂಡ ಈಗಾಗಲೇ ಪೂಜೆ ಮಾಡಿ ಇವತ್ತು ನಿರ್ಮಾಣಕ್ಕೂ ಕೂಡ ಇವತ್ತು ಆದ್ಯತೆಯನ್ನು ನೀಡಿದ್ದೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಏನು ನಮ್ಮ ಇರಿಗೇಷನ್ಗೆ ಸಂಬಂಧಪಟ್ಟ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಬಳ್ಳಾಪುರದ ಹತ್ರ ಎಲ್ಲ ಮೀಟಿಂಗ್ ಮಾಡಿ ಇವತ್ತು 3-4 ಗಂಟೆ ಮೀಟಿಂಗ್ ಇದೆ ರೈತರ ಹತ್ರ ಸಮಾಲೋಚನೆ ಮಾಡೋದನ್ನು ಪೂರ್ಣಗೊಳಿಸಬೇಕು ಅಂತ ಈಗಾಗಲೇ ಸಂಕಲ್ಪ ಮಾಡಿ ಹೋರಾಟವನ್ನು ಮಾಡಿ. ನಮ್ಮ ದೈನಂದಿನ ಜೀವನದ ಎಲ್ಲ ಕೆಲಸಗಳಲ್ಲಿ ವಿಜ್ಞಾನದ ತತ್ವಗಳು ಇರುತ್ತವೆ. ಅದನ್ನು ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿಗಾಗಿ ಬಳಸಿಕೊಳ್ಳಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್.ಎನ್. ದೀಪಾ ಅವರು ಮಕ್ಕಳಿಗೆ ತಿಳಿಸಿದರು. ತಾಲೂಕಿನ ಹಿರಿಸಾವಿಯಲ್ಲಿನ ಪಿಎಂ ಶ್ರೀ ಶಾಸಕರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆಗಳಲ್ಲಿ ಪ್ರತ್ಯೇಕವಾಗಿ ಸರ್ ಸಿ.ವಿ. ರಾಮನ್ ರಾಷ್ಟ್ರೀಯ ವಿಜ್ಞಾನ ದಿನದ ಅಂಗವಾಗಿ ಏರ್ಪಡಿಸಿದ್ದ ವಿಜ್ಞಾನ ಪ್ರಯೋಗಗಳ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿ, ಪ್ರಯೋಗಗಳನ್ನು ಮಾಡುವ ಮೂಲಕ ಹೊಸ ವಿಷಯಗಳನ್ನು ತಿಳಿಯಬಹುದು. ಪ್ರಸ್ತುತ ಕೃಷಿಯಲ್ಲಿ ಸಹ ಆಧುನಿಕ ತಂತ್ರಜ್ಞಾನದ ಯಂತ್ರಗಳನ್ನು ಬಳಸುತ್ತಿದ್ದೇವೆ. ಪೋಷಕರು ತಮ್ಮ ಮಕ್ಕಳನ್ನು ವಿಜ್ಞಾನಿಯಾಗಲು ಪ್ರೋತ್ಸಾಹ ನೀಡುವಂತೆ ಸಲಹೆ ನೀಡಿದರು. ಬಿಆರ್ಸಿ ಕೆಎನ್ ಅನಿಲ್ ಮಾತನಾಡಿ, ಹಿರಿಯ ಪ್ರಾಥಮಿಕ ಹಂತದ ವಿದ್ಯಾರ್ಥಿಗಳು ವಿಜ್ಞಾನದ ಹೊಸ ಮಾದರಿಗಳನ್ನು ಮಾಡುವ ಮೂಲಕ ತಂತ್ರಜ್ಞಾನದ ಬಗ್ಗೆ ತಮ್ಮಲ್ಲಿರುವ ಕುತೂಹಲವನ್ನು ಹೆಚ್ಚಿಸಿಕೊಂಡಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಯೋಜಕರುಗಳಾದ ಎಸ್ ಶ್ರೀನಿವಾಸ್, ಯಾದವರಾಜ್, ಶಿವಾನಂದ್, ಸಿಆರ್ಪಿ ಧರ್ಮಪಾಲ್, ಮುಖ್ಯ ಶಿಕ್ಷಕರಾದ ಉಮಾ ದೇವರಾಜು, ಚಂದ್ರಕಲಾ, ಎಸ್ಟಿಎಂಸಿ ಅವರು ಭಾಗವಹಿಸಿದ್ರು. 2 ಶಾಲೆಗಳಲ್ಲಿ 2ನೇ ತರಗತಿಯಿಂದ 7ನೇ ತರಗತಿವರೆಗಿನ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ವಿಜ್ಞಾನ ಸಂಭ್ರಮದಲ್ಲಿ ಭಾಗವಹಿಸಿ ಶಿಕ್ಷಕರ ಸಹಕಾರದಿಂದ ಗಾಳಿ ಮತ್ತು ಸೋಲಾರ್ ವಿದ್ಯುತ್, ಕೃಷಿಯಲ್ಲಿ ಹನಿ ನೀರಾವರಿ ಪದ್ಧತಿ, ಮಾನವನ ದೇಹದ ಅಂಗಾಂಗಗಳ ಚಟುವಟಿಕೆ, ಉಪಗ್ರಹಗಳ ಕಾರ್ಯವೈಖರಿ ಸೇರಿದಂತೆ ಹಲವು ವಿಜ್ಞಾನ ಪ್ರಕಾರಗಳನ್ನು ಪ್ರದರ್ಶನ ಮಾಡಿದರು. ಪೋಷಕರು ಮತ್ತು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ವಿಜ್ಞಾನ ವಸ್ತು ಪ್ರದರ್ಶನವನ್ನು ವೀಕ್ಷಿಸಿದರು. ಮಕ್ಕಳ ಮನೆಯ ವಿದ್ಯಾರ್ಥಿಗಳು ಪ್ರಮುಖ ವಿಜ್ಞಾನಿಗಳ ವೇಷಭೂಷಣಗಳನ್ನು ಧರಿಸಿ ನೋಡುಗರ ಗಮನ ಸೆಳೆದರು. ನಾನು ಪ್ರೈವೇಟ್ ಶಾಲೆಗೂ ಹೋಗಿದ್ದೀನಿ, ಸೈನ್ಸ್ ಎಕ್ಸಿಬಿಷನ್ಗೆ, ನಮ್ಮ ಸರ್ಕಾರಿ ಶಾಲೆಗಳಿಗೂ ಸಹ ಭೇಟಿಯನ್ನು ಕೊಟ್ಟಿದ್ದೀವಿ. ನಿಜವಾಗ್ಲೂ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಅದು ಇಂಗ್ಲೀಷಲ್ಲಿ, ಅಲ್ಲಿ ಇಂಗ್ಲೀಷ್ ಮೀಡಿಯಮ್ ಆದ್ರೂ ನಾವು ನೋಡಿದ್ವಿ, ಪ್ರೈವೇಟಲ್ಲಿ ಇಷ್ಟು ಸ್ಪಷ್ಟವಾಗಿ ಎಕ್ಸ್ಪ್ಲೇನನ್ನು ಮಾಡಿರಲಿಲ್ಲ. ಈ ಶಾಲೆಯಲ್ಲಿ ಮಾಡಿದ್ದಾರೆ. ನೀವು ಪೋಷಕರಲ್ಲಿ ಒಂದು ವಿನಂತಿ ನೋಡಿ, ಯೋಚನೆ ಮಾಡಿ, ಖಾಸಗಿ ಶಾಲೆಗೆ ನಮ್ಮ ಸರ್ಕಾರಿ ಶಾಲೆಗಳು ಯಾವುದರಲ್ಲೂ ಕಡಿಮೆ ಇಲ್ಲ. ಖಾಸಗಿ ಶಾಲೆಗಳಿಂದ ಎಲ್ಲ ವರ್ಕಿಂಗ್ ಮಾಡೆಲ್ಸ್ ಮಾಡಿದ್ದಾರೆ. ನಾನೆಲ್ಲ ಪ್ರತಿಯೊಂದು ಮಕ್ಕಳನ್ನು ಮಾತಾಡ್ಸ್ಬಂದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಯೋಚನೆ ಮಾಡಿ, ಅಲ್ಲಿ ದುಡ್ಡು ಕೊಟ್ಟು ಸುಮ್ಮನೆ ಯಾಕೆ ಖಾಸಗಿ ಶಾಲೆಗೆ ಸೇರಿಸ್ತೀರ? ಆಮೇಲೆ ಇಂಗ್ಲೀಷ್ ಮೀಡಿಯಮ್ ಬೇಕು ಅಂತ ಕೇಳ್ತಿದ್ರಿ. ಇಡೀ ನಮ್ಮ ಜಿಲ್ಲೆನೇ ಇಂಗ್ಲೀಷ್ ಮೀಡಿಯಮ್. ಸರ್ಕಾರಿ ಶಾಲೆಯಲ್ಲಿ 1ರಿಂದ 5ನೇ ತರಗತಿವರೆಗೂ ಬೈಲಿಂಗ್ವಲ್ ಶಾಲೆಗಳು, ಎಲ್ಲ ಶಾಲೆನೂ ಇಂಗ್ಲೀಷ್ ಮೀಡಿಯಮ್ ಮಾಡಿದ್ದೀವಿ. ನೀವು ಯಾವುದೇ ಸರ್ಕಾರಿ ಶಾಲೆಗೆ ಬೇಕಾದರೂ ಸೇರಿಸ್ಬೋದು. ನೀವೇನು ಕೇಳ್ತಾ ಇದ್ರಿ ಪೋಷಕರು ಅದನ್ನು ಕೊಟ್ಟಿದ್ದೀವಿ. ಹಾಗೆಯೇ ಎಲ್ಲ ಉಚಿತವಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕೊಡ್ತಾ ಇದ್ದೀವಿ. ನೀವು ಅಲ್ಲೆಲ್ಲ ನೀವೇ ಹಣನ ಕೊಡಬೇಕಾಗುತ್ತೆ. ಹಾಗೆ ವಿಜ್ಞಾನ ಅಂತಕ್ಕಂಥದ್ದು ಎಲ್ಲರ ಜೀವನದಲ್ಲಿ ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ವಿಜ್ಞಾನ ಇಲ್ಲದೇ ಬದುಕೋದು ಕಷ್ಟ ಇದೆ. ಆಮೇಲೆ ಒಬ್ಬ ಡಾಕ್ಟ್ರ್ ಆಗಬೇಕಾದ್ರೂ ಅವರೂ ಪ್ರಯೋಗಗಳನ್ನ ಮಾಡಿ ನಮ್ಮನ್ನು ಬದುಕಿಸ್ತಕ್ಕಂಥದ್ದು. ಹಾಗಾಗಿ ವಿಜ್ಞಾನಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಇತ್ತೀಚಿನ ದಿನಗಳಲ್ಲಿ ನಾವು ಬರೀ ಇಂಜಿನಿಯರು, ಡಾಕ್ಟ್ರು ಮಾಡೋದ್ರಲ್ಲೇ ನಾವು ಮಕ್ಕಳುಗಳನ್ನ ಇದು ಮಾಡ್ತಾಯಿದ್ದೀವಿ. ಸೈಂಟಿಸ್ಟ್ ಆಗಲಿಕ್ಕೆ ಈ ಮಕ್ಕಳುಗಳನ್ನು ಪ್ರೋತ್ಸಾಹಿಸಬೇಕು. ಅದಕ್ಕೆ ನಿಮಗೆ ಗೊತ್ತಿದೆ, ಅದಕ್ಕೆ ತರಬೇತಿಯೂ ಇದೆ. MSc, BSc, ಆಮೇಲೆ ಬೇರೆ ಬೇರೆ ಇದನ್ನು ಓದಿ ಅದರಲ್ಲಿ ಮಕ್ಕಳು ಸೈಂಟಿಸ್ಟ್ ಆಗ್ಬೋದು. ಉತ್ತಮವಾದಂಥ ಒಂದು ಸ್ಥಾನಮಾನ ಸಮಾಜದಲ್ಲಿ ಸಿಗುತ್ತೆ. ನಿಮಗೆ ಎಲ್ರಿಗೂ ಗೊತ್ತಿದೆ, ಅಬ್ದುಲ್ ಕಲಾಂ ಅವರು ನಿಜವಾಗ್ಲೂ ಒಳ್ಳೆ ಸೈಂಟಿಸ್ಟು. ನಮ್ಮ ದೇಶದ ರಾಷ್ಟ್ರಪತಿಗಳಾಗಿ ಇದ್ದಂಥವರು. ಅವ್ರನ್ನೆಲ್ಲ ನೋಡಿದಾಗ ನಮ್ಮ ಮಕ್ಕಳುಗಳು ಸೈಂಟಿಸ್ಟ್ ಆಗಬೇಕು ಅಂತ ನಾವು ಒಂದು ಆಸೆಯನ್ನು ಎಲ್ಲರೂ ಪೋಷಕರು ಮನಗಾಣಿ, ಬರೀ ಇಂಜಿನಿಯರ್, ಡಾಕ್ಟರ್ ಆಗೋದೇ ಬೇಡ, ಬೇರೆ ಕನಸು ಕಾಣಿ ಅಂತ ಹೇಳ್ತಾರೆ. ಆರ್ಥಿಕವಾಗಿ
ಆರ್ಥಿಕವಾಗಿ ಸದೃಢವಾಗಿರುವವರು ಗ್ಯಾರಂಟಿ ಬಿಟ್ಟುಕೊಡುವಂತೆ ಮನವಿ ಮಾಡಿದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ. ಸಮಿತಿಯಿಂದ ಆಯೋಜಿಸಿದ್ದ ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ ಕರೆ, ಗ್ಯಾರಂಟಿ ಬಿಟ್ಟುಕೊಟ್ಟವರಿಗೆ ಗೌರವಪೂರ್ಣ ಸನ್ಮಾನವೆಂದರು. ತೋಟಿ ಏತ ನೀರಾವರಿ ಯೋಜನೆ ಸದ್ಯದಲ್ಲೇ ಪೂರ್ಣ. ಯೋಜನೆಯಿಂದ ನುಗ್ಗೇಹಳ್ಳಿ, ಹಿರಿಸಾವೆ ಹೋಬಳಿಗಳ 25ಕ್ಕೂ ಹೆಚ್ಚು ಕೆರೆಗಳಿಗೆ ಶೀಘ್ರ ನೀರು ಎಂದ ಶಾಸಕ ಬಾಲಕೃಷ್ಣ. ಅತ್ತಿಹಳ್ಳಿಯಲ್ಲಿನ ಶುದ್ಧ ಘಟಕ ಕುಡಿಯುವ ನೀರು ಲೋಕಾರ್ಪಣೆ ವೇಳೆ ಹೇಳಿಕೆ. ಹಾಗೂ ಮಕ್ಕಳ ದೈನಂದಿನ ಜೀವನದಲ್ಲಿ ವಿಜ್ಞಾನದ ತತ್ವಗಳ ಅಳವಡಿಕೆ ಮುಖ್ಯ. ತಮ್ಮ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾಗಿ ಬೆಳಕಿಗೆ ಬಿಒ ದೀಪಾರವರಿಂದ ಸೂಚನೆ. ಹಿರಿಸಾವೆಯಲ್ಲಿನ ವಿಜ್ಞಾನ ಪ್ರಯೋಗ ಪ್ರದರ್ಶನದಲ್ಲಿ ಹೇಳಿಕೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚಿಕ್ಕ ವಾರ್ತೆಯಲ್ಲಿ. ನಮಸ್ಕಾರ.